ಹತ್ಯೆ ಖಂಡಿಸಿ ರಾಜ್ಯಾದ್ಯಂತ ಕೇಸರಿ ಪಡೆ ಬೀದಿಗಿಳಿದಿತ್ತು. ಈ ನಡುವೆ ನೇಹಾ ಮನೆಗೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಹುಬ್ಬಳ್ಳಿ ನೇಹಾ ಹತ್ಯೆಯನ್ನ ಖಂಡಿಸಿ ರಾಜ್ಯಾದ್ಯಂತ ಕೇಸರಿ ಸೇನೆ ಬೀದಿಗಿಳಿದಿತ್ತು. ಈ ನಡುವೆ ಶಿವಮೊಗ್ಗದಲ್ಲಿ ಪಕ್ಷೇತರವಾಗಿ ಕಣಕ್ಕಿಳಿದಿರುವ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ನೇಹಾ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ರು. ಯಾಕೆಂದ್ರೆ ಅಕ್ಕ ಒಂದಿದ್ರೆ ಆಯ್ತು ಆಗಿತ್ತು ಯಾಕಾಯ್ತು ಹೇಗಾಯ್ತು ಅದಕ್ಕೆ ಬರೀ ಚರ್ಚೆ ಮಾಡ್ತಾರೆ. ಯಾರು ಜವಾಬ್ದಾರಿ? ನಿಂದೇ ಜವಾಬ್ದಾರಿ. ಇನ್ನು ನೇಹಾ ತಂದೆ ನಿರಂಜನ್ ಹಿರೇಮಠ್ಗೆ ನ್ಯಾಯ ಕೊಡಿಸುವ ಭರವಸೆಯನ್ನ ನೀಡಿದ್ರು. ನಾವು ಎಷ್ಟು ಹೋರಾಟ ಮಾಡೋದು ಖಂಡಿತ ಮುಂದುವರಿಸ್ತೀನಿ ನಾನು. ಆದ್ರೆ ಏನಾದ್ರೂ ನಮ್ಮ ತಂಗಿ ನಮಗೆ ಸಿಗಲ್ಲ, ಮೊಮ್ಮಗಳೇ ಆಗ್ಲಿ. ಅದೇ ಅಮ್ಮ ನಾನು ಅದಕ್ಕೆ ಹೇಳಿದ್ದೀನಿ ಅಳಬೇಡಿ ಅಂತ. ನಾವೆಲ್ಲ ನಿಮ್ಮ ಪರವಾಗಿದ್ದೀವಿ. ನೇಹಾ ಮನೆ ಭೇಟಿ ಬಳಿಕ ಮಾತನಾಡಿದ ಈಶ್ವರಪ್ಪ, ಕೇಸ್ ಸಿಐಡಿಗೆ ಹಸ್ತಾಂತರಿಸಿದ್ರೆ ಸಾಲದು, ಸಿಬಿಐಗೆ ವಹಿಸಬೇಕೆಂದು ಆಗ್ರಹಿಸಿದ್ರು. ಮುಖ್ಯಮಂತ್ರಿಗಳು ಈ ಕೇಸ್ ಸಿಐಡಿ ಕೊಟ್ಟಿದ್ದಾರೆ. ಈಗಾಗಲೇ ಗೃಹ ಮಂತ್ರಿಗಳು ಹೇಳ್ಬಿಟ್ಟಿದ್ದಾರೆ ಇದು ಲವ್ ಜಿಹಾದಿ ಅಲ್ಲ. ಮುಖ್ಯಮಂತ್ರಿಗಳು ಹೇಳ್ಬಿಟ್ಟಿದ್ದಾರೆ ಇದು ಖಾಸಗಿ. ಮತ್ತು ಸಿಐಡಿ ಇನ್ನೇನು ರಿಪೋರ್ಟ್ ಕೊಡುತ್ತೆ? ಸರ್ಕಾರದ ಕೈಯಲ್ಲಿರುವಂಥ ಸಿಐಡಿ ಮುಖ್ಯಮಂತ್ರಿಗಳು ಹೇಳಿಕೆನ ಗೃಹ ಮಂತ್ರಿ ಹೇಳಿಕೆನ ಮೀರಿ ರಿಪೋರ್ಟ್ ಕೊಡೋಕ್ಕೆ ಸಾಧ್ಯನಾ? ಅದಕ್ಕೋಸ್ಕರ ನಾನು ಹೇಳ್ತೀನಿ, ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳಿಗೆ ನಿಮ್ಮ ಮೇಲೆ ಆಪಾದನೆ ಮುಕ್ತರು ನೀವು ಆಗಬೇಕಾದ್ರೆ, ನಿಮ್ಮ ಮೇಲೆ ಇಡೀ ದೇಶದ ಜನ ಅನುಮಾನ ಪಡದೇ ಇರಬೇಕಾದ್ರೆ ತಕ್ಷಣ ಇದನ್ನು ಸಿಬಿಐ ಕೊಡಬೇಕು ನಾನು ಒತ್ತಾಯ ಮಾಡ್ತೀನಿ. ಕೆಎಸ್ ಈಶ್ವರಪ್ಪಗೆ ಚಿಹ್ನೆ ನೀಡಿದ ಆಯೋಗ. ಈ ನಡುವೆ ಶಿವಮೊಗ್ಗ ಕಣದಲ್ಲಿ ಈಶ್ವರಪ್ಪ ಭರ್ಜರಿ ಮತ ಶಿಕಾರಿಯನ್ನ ನಡೆಸುತ್ತಿದ್ದಾರೆ. ಚುನಾವಣಾ ಆಯೋಗ ಈಶ್ವರಪ್ಪಗೆ ಚಿಹ್ನೆ ಕೂಡ ನೀಡಿದೆ. ಕಬ್ಬಿನ ಜೊತೆ ಇರುವ ರೈತ ಈಶ್ವರಪ್ಪನವರ ಚಿಹ್ನೆಯಾಗಿದೆ. ತಂತ್ರ ಹೆಣೆದಿದೆ. 12 ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿ ಮತ್ತೆ ಮೋದಿ ಮಿಂಚಿನ ಸಂಚಾರ ನಡೆಸಲಿದ್ದಾರೆ. ಹಾಗಾದ್ರೆ ಅದ್ಯಾವ ಕ್ಷೇತ್ರಗಳು ಅಂತೀರಾ? ಈ ಸ್ಟೋರಿ ನೋಡಿ. ನಮೋ ಟಾರ್ಗೆಟ್ ಉತ್ತರ ಕರ್ನಾಟಕ. 2 ದಿನ 6 ಸಮಾವೇಶ, 12 ಕ್ಷೇತ್ರ ಟಾರ್ಗೆಟ್. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 28ರಲ್ಲಿ 25 ಸೀಟುಗಳಲ್ಲಿ ಗೆದ್ದು ಇತಿಹಾಸವನ್ನ ನಿರ್ಮಿಸಿದ್ದ ಬಿಜೆಪಿ ಮತ್ತೆ ರಣತಂತ್ರ ರೂಪಿಸ್ತಾ ಇದೆ. ಇದೀಗ ಕೇಸರಿ ತನ್ನೆಲ್ಲ ಕ್ಷೇತ್ರಗಳನ್ನು ಉಳಿಸಿಕೊಳ್ಳುವುದಕ್ಕೆ ಮೋದಿ ಅಸ್ತ್ರವನ್ನ ಪ್ರಯೋಗ ಮಾಡಿದೆ. 2 ದಿನ 12 ಕ್ಷೇತ್ರಗಳ ಟಾರ್ಗೆಟ್ ಮಾಡಿ ಮೋದಿ ಮತಬೇಟೆ ನಡೆಸಲಿದ್ದಾರೆ. ಕಲ್ಯಾಣ ಕರ್ನಾಟಕದ 6 ಕಡೆ ಬೃಹತ್ ಸಮಾವೇಶ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. 12 ಕ್ಷೇತ್ರಗಳಲ್ಲಿ ಮರಳಿ ಕಮಲ ಅರಳಿಸಲು 2 ದಿನಗಳ ಕಾಲ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕದಲ್ಲಿ ಭರ್ಜರಿ ಮತಬೇಟೆ ಮಾಡಲಿದ್ದಾರೆ. ಈ ಮೂಲಕ ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಮೋದಿ ರಣಕಹಳೆ ಮೊಳಗಿಸಲಿದ್ದಾರೆ. ಏಪ್ರಿಲ್ 28 ಹಾಗೂ 29ರಂದು 6 ಕಡೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮೆಗಾ ಕ್ಯಾಂಪೇನ್ ಮಾಡಲಿದ್ದಾರೆ. ಏಪ್ರಿಲ್ 28ರಂದು ದಾವಣಗೆರೆ, ಕಾರವಾರ, ಬೆಳಗಾವಿಯಲ್ಲಿ ಸಮಾವೇಶ ನಡೆಸಲು ಸಿದ್ಧತೆ ನಡೆಸಿದ್ದು, 28ರಂದು ಬೆಳಗಾವಿಯಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ಏಪ್ರಿಲ್ 29ರಂದು ವಿಜಯಪುರ, ಕೊಪ್ಪಳ ಹಾಗೂ ಕಲಬುರಗಿಯಲ್ಲಿ ಬೃಹತ್ ಸಮಾವೇಶ ನಡೆಸಲಿದ್ದಾರೆ. ಒಟ್ಟಾರೆ ಮತ್ತೊಂದು ಬಾರಿ ಕೇಂದ್ರದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ದೇಶವನ್ನ ಸುತ್ತುತ್ತಿದ್ದಾರೆ. ಈಗ ಮೊದಲ ಹಂತದ ಚುನಾವಣೆ ಬಳಿಕ ಕಿತ್ತೂರು ಕರ್ನಾಟಕದಲ್ಲಿ ರಣಕಹಳೆ ಮೊಳಗಿಸಲಿದ್ದಾರೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.